ಲಕ್ಷ್ಮೀ ನಿವಾಸಂ ಸೀರಿಯಲ್ ಟೀಮ್ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬಾಲ ಕಲಾವಿದೆಗೆ ಸಂಭಾವನೆಯನ್ನ ನೀಡದೆ ವಂಚನೆ ಮಾಡಿರುವಂತ ಆರೋಪ ಈಗ ಕೇಳಿಬರ್ತಿರೋದು. ಲಕ್ಷ್ಮೀ ನಿವಾಸಂ ಸೀರಿಯಲ್ ವಿರುದ್ಧ ನಿಶಿತಾ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಲಕ್ಷ್ಮೀ ನಿವಾಸಂ ಸೀರಿಯಲ್ ಟೀಮ್ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬಾಲ ಕಲಾವಿದೆಗೆ ಸಂಭಾವನೆಯನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನೋದಾಗಿ ಸದ್ಯ ಲಕ್ಷ್ಮೀ ನಿವಾಸಂ ಸೀರಿಯಲ್ ವಿರುದ್ಧ ನಿಶಿತಾ ತಾಯಿ ಆರೋಪ ಮಾಡ್ತಿದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿದ್ರು ನಿಶಿತಾ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ ತೆಲುಗು ಭಾಷೆಯಲ್ಲಿ ರಿಮೇಕ್ ಆಗಿತ್ತು. ಹೈದರಾಬಾದ್ನಲ್ಲಿ ನಡೀತಾ ಇದೆ ಸೀರಿಯಲ್ನ ಶೂಟಿಂಗ್. ಈ ಸಂದರ್ಭದಲ್ಲಿ ಬಾಲ ಕಲಾವಿದೆಗೆ ಸಂಭಾವನೆಯನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನೋದಾಗಿ ಗಂಭೀರ ಆರೋಪವನ್ನ ಸ್ವತಃ ಬಾಲ ಕಲಾವಿದೆಯ ತಾಯಿ ಆರೋಪ ಮಾಡ್ತಿದ್ದಾರೆ. ಸಂಭಾವನೆ ಕೊಟ್ಟಿಲ್ಲ, ನಮ್ಗೆ ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ, ನಮಗೆ ಸಮಸ್ಯೆ ಆಗ್ತಿದೆ ಅನ್ನೋದಾಗಿ ನಿಶಿತಾ ತಾಯಿ ಸೀರಿಯಲ್ ಟೀಮ್ ವಿರುದ್ಧ ಈ ಆರೋಪವನ್ನ ಮಾಡ್ತಿರೋದು. ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ರು. ಮೊದಲ ಬಾರಿಗೆ ಅಲ್ಲಿ ಮಿಂಚಿದ್ರು, ಬಹಳಷ್ಟು ಹೆಸರನ್ನ ಪಡ್ಕೊಂಡಿರ್ತಾರೆ. ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಏನಿದೆಯಲ್ಲ, ಇದು ತೆಲುಗು ಭಾಷೆಯಲ್ಲಿ ಲಕ್ಷ್ಮೀ ನಿವಾಸಂ.